ಒಂದು ಅಮೂಲ್ಯ ಸಲಹೆ. ಬದುಕು ಕಲಿಸುವ ಅನುಭವದ ನೆಲಗುಟ್ಟುಳ್ಳ ಸಾರೋಕ್ತಿಗಳು ಯಾರಿಂದಲಾದರೂ ಬರಲಿ, ಯಾವ ಭಾಷೆಯಿಂದಾದಲಾದರೂ ಬರಲಿ, ಅವು ಸ್ವಾಗತಾರ್ಹವೇ. ಅನುಭವಿಗಳು ಒಡನಾಟ, ಗ್ರಂಥಾಧ್ಯಯನ, ಲೋಕಾನುಭವಗಳಿಂದ ಕಷ್ಟಪಟ್ಟು ದೊರಕಿಸಿಕೊಳ್ಳಬಹುದಾದ ಜ್ಞಾನಾನುಭವಗಳನ್ನು ಸಂಗ್ರಹರೂಪಿಯಾದ ಸುಭಾಷಿತಗಳು ಸುಲಭವಾಗಿ ಒದಗಿಸುತ್ತವೆ. ಅಂಥದ್ದೊಂದು ಸುಭಾಷಿತ ಇಲ್ಲಿದೆ. ಅದು ಒಂದು ಸಲಹೆಯನ್ನು ಮುಂದಿಟ್ಟಿದೆ. ಅಹರೇತ್ ಜ್ಞಾನಮರ್ಥಂ ಪುಮಾನ್ ಅಮರವತ್ ಸದಾ ಗ್ರಹಿತ ಇವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ಮನುಷ್ಯನು ಜ್ಞಾನಾರ್ಜನೆ ಮಾಡುವಾಗ ತಾನು ಚಿರಂಜೀವಿಯು ಎಂಬ ಭಾವನೆಯಿಂದ ಕಷ್ಟಪಟ್ಟು ಅಭ್ಯಾಸ ಮಾಡಬೇಕು. ಸರ್ವಜ್ಞನದಂತೆ ಒಬ್ಬೊಬ್ಬರಲ್ಲೂ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆಗಬೇಕು. ಧನಾರ್ಜನೆ ಮಾಡುವಾಗ ದೇಹ ದಂಡಿಸಿ ಬೆವರು ಸುರಿಸಿ ದುಡಿದು ಹಣ ಗಳಿಸಬೇಕು. ಯಾತಕ್ಕೆ ದುಡಿದು ಗಳಿಸಿಡಬೇಕು? ನಾನೇನು ಶಾಶ್ವತನೇ? ಸಾಯುವ ಈ ಘಟ್ಟಕ್ಕೆ ಗಳಿಸಿಡುವುದರಿಂದೇನು ಎಂದುಕೊಂಡರೆ ಯಾರು ದುಡಿದಾರು? ತಾನು ಚಿರಂಜೀವಿ. ಆರ್ಜಿಸಿದ ಸಂಪತ್ತನ್ನು ಭೋಗಿಸಲು ನಾನು ಬದುಕಿರುತ್ತೇನೆ ಎಂದುಕೊಂಡಾಗ ಹಣ ಸಂಪಾದನೆ ಮಾಡಲು ಸ್ಫೂರ್ತಿ ಬರುತ್ತದೆ. ಅದರಂತೆ ಧರ್ಮ ಕಾರ್ಯಗಳನ್ನು ಮಾಡುವ ಕಾಲಕ್ಕೆ ಯಾವ ಕ್ಷಣದಲ್ಲಿ ನನಗೆ ಸಾವು ಬರುತ್ತದೋ ಎಂಬ ದಿಗಿಲಿನಲ್ಲಿ ಮನಸ್ಸನ್ನು ತ್ವರಿತಗೊಳಿಸಬೇಕು ಎನ್ನುತ್ತಾನೆ ಸುಭಾಷಿತಕಾರ. ಮೃತ್ಯುದೇವತೆ ನಮ್ಮ ಜುಟ್ಟನ್ನು ಹಿಡಿದೆಳೆಯುತ್ತಾಳೆ. ಯಾವ ಕ್ಷಣದಲ್ಲಿ ಜೀವ ಹೋಗಿಬಿಡುವುದೋ ಅಷ್ಟರೊಳಗಾಗಿ ನಾನು ಹುಟ್ಟಿದ್ದಕ್ಕೆ ಸಾರ್ಥಕತೆ ತಂದುಕೊಡುವಂಥ ಧರ್ಮ ಕಾರ್ಯಗಳನ್ನು ಮಾಡಿ ಮುಗಿಸಬೇಕೆಂಬ ಭಾವನೆ ತಳೆಯಬೇಕು. ಮೇಲಿನ ಸಂಸ್ಕೃತ ಶ್ಲೋಕದ ಕನ್ನಡ ಅವತರಣಿಕೆ ಹೀಗಿದೆ. ಜ್ಞಾನವನು ಧನವನು ಚಿರಂಜೀವಿ ತಾನೆಂದು ತಿಳಿದು ಪಾರ್ಜಿಸು ಮನುಜ, ದುಡಿದು ಅನುದಿನವು ಕೇಶಗಳ ಹಿಡಿದು ಮೃತ್ಯು ದೇವತೆ ನಿನ್ನ ಸೆಳೆಯತಿಹಳೆಂಬಂತೆ ಧರ್ಮವನಾಚರಿಸು. ದೇಹಕ್ಕೆ ಶೈಥಿಲ್ಯ ಇಳಿಮುಖ ಇದ್ದದ್ದೇ. ವಯಸ್ಸಾದಂತೆ ದೇಹ ಕ್ಷೀಣಿಸುತ್ತಾ ಹೋಗುತ್ತದೆ. ಕೊನೆಗೆ ಏನೂ ಕೆಲಸ ಮಾಡಲು ಆಗದ ಸ್ಥಿತಿಯನ್ನು ಮುಟ್ಟುತ್ತದೆ. ಭಗವಂತನ ಕೈಯ ಉಪಕರಣವಾಗಿ ಬಳಕೆಯಾಗಲು ಬಂದ ದೇಹ ಎಷ್ಟೇ ಎಚ್ಚರ ವಹಿಸಿದರೂ ಪತನದ ಹಾದಿ ಹಿಡಿಯುತ್ತದೆ. ಅದು ಕ್ಷೀಣಿಸಿ ನೆಲದ ಮೇಲೆ ಒರಗುವ ಮುಂಚೆ ತಾನು ಮಾಡಲೇಬೇಕಾದ ಧರ್ಮ ಕಾರ್ಯಗಳನ್ನು ಮಾಡಿ ಧನ್ಯತೆ ಪಡೆಯಬೇಕು. ಬಸವಣ್ಣನವರ ಈ ವಚನವನ್ನು ಗಮನಿಸಿ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಗಳಿಸುವುದಾಗಲಿ ಉಳಿಸುವುದಾಗಲಿ ಅಥವಾ ಬಳಸುವುದಾಗಲಿ ಸಕಾಲದಲ್ಲಿ ಆಗಬೇಕು. ಕಾಲ ಮಿಂಚಿ ಹೋದ ಮೇಲೆ ಪರದಾಡಿದರೆ ಏನು ಪ್ರಯೋಜನ? ನಾವು ತಳೆಯಬಹುದಾದ 2 ಮನೋನಿಲುವುಗಳನ್ನು ಈ ಶ್ಲೋಕವು ಪ್ರಸ್ತಾಪಿಸಿದೆ. ಒಂದು ಶಾಶ್ವತತೆ, ಇನ್ನೊಂದು ನಶ್ವರತೆ. ಈ 2 ನಿಲುವುಗಳನ್ನು ಎಲ್ಲರ ಮನಸ್ಸು ಅನುಭವಿಸುತ್ತಲೇ ಇರುತ್ತವೆ. ಸಂತೋಷ, ಸಡಗರ, ನೆಮ್ಮದಿಗಳಿದ್ದಾಗ ಬದುಕು ಚಿರವಿರಲೆಂಬ ಆಸೆಯಾದರೆ, ಸಾವು ನೋವು ದುಃಖಗೊಳಗಾದಾಗ ಬದುಕಿನ ಇನ್ನೊಂದು ಮಗ್ಗಲು ಗೋಚರಿಸಿ ಬದುಕು ಸಾಕೆನ್ನಿಸುತ್ತದೆ. ಈ ಭಾವನೆಗಳನ್ನು ನಾವು ಒಳ್ಳೆಯದಕ್ಕೆ ಬಳಸಿಕೊಂಡರೆ ಹೇಗೆ? ಇದು ಸುಭಾಷಿತಕಾರನ ಜಾಣತನ. ಆತ ಹೇಳುತ್ತಾನೆ, ಜ್ಞಾನ ಹಾಗೂ ಹಣ ಗಳಿಸುವಾಗ ತಾನು ಶಾಶ್ವತನು ಎಂಬ ಭಾವನೆ ಇರಲಿ. ಮತ್ತೆ ಧರ್ಮ ಕಾರ್ಯ ಎಸಗುವಾಗ ಸಾವು ನಿಶ್ಚಿತವಿದ್ದುದು ಕಾಣದ ಊರಲ್ಲಿ ಕೈ ಹಿಡಿದು ನಡೆಸುವ ದೈವದ ಒಲವ ಗಳಿಸುವ ಕಾಳಜಿ ಇರಲಿ. ಆದ್ದರಿಂದ ಆ ದೇವನಿಗೆ ಪ್ರಿಯವಾಗುವ ಸದಾಚಾರದಲ್ಲಿ ನಡೆದು ಸಕ್ರಿಯೆಗಳನ್ನು ಮಾಡಿ ಧನ್ಯತೆ ಪಡೆಯಬೇಕು. ಈ ಸಲಹೆ ಸ್ವಾಗತಾರ್ಹ ಅಲ್ಲವೇ? ಪೂಜಾ ಫಲ.
ಪೂಜೆ ಎಂಬುದು ಜೀವ ಮತ್ತು ದೇವರ ಅನುಸಂಧಾನದ ಸಾಧನ. ಇದು ಎಷ್ಟೆಷ್ಟು ಶುದ್ಧವೂ ದೃಢವೂ ಆಗಿರುತ್ತದೋ ಅಷ್ಟು ಮೌಲ್ಯಯುತ. ಜೊತೆಗೆ ಪೂಜೆ ವೈಯಕ್ತಿಕ, ಫಲ ಸಾರ್ವತ್ರಿಕ. ಇದು ಅನುಭವಿಗಳ ಮಾತು. ಆದರೆ ಎಲ್ಲರೂ ನನ್ನನ್ನು ಕಾಪಾಡು, ನನಗೆ ಸಂಪತ್ತು ನೀಡು, ನನ್ನ ಕುಟುಂಬದ ಕ್ಷೇಮವು ನಿನ್ನ ಹೊಣೆ ಎಂದು ದೇವರಲ್ಲಿ ಬೇಡುವವರೇ. ಅಷ್ಟೇ ಅಲ್ಲ, ತನ್ನ ಇಂತಿಂಥ ಆಸೆಗಳನ್ನು ಈಡೇರಿಸಿದರೆ ತಾನು ದೇವರಿಗೆ ಇಂತಿಂಥ ಸೇವೆ ಮಾಡಿಸುತ್ತೇನೆ ಎಂಬ ಆಸೆ ತೋರಿಸುವವರೇ ಎಲ್ಲ. ಇಂಥ ಸ್ವಾರ್ಥಪರ ಪೂಜೆಯಿಂದ ದೊರಕುವುದು ಎಂಥ ಫಲ? ಅದು ಹೇಗೆ ಸಾರ್ವತ್ರಿಕ ಹಿತ ತಂದೀತು? ಜ್ಞಾನಿಗಳು ಹೇಳಿದ್ದು ಬೇರೆ ಬಗೆಯ ಪೂಜೆ. ಬೇಡಿಕೆಗಳನ್ನು ಮುಂದಿಟ್ಟು ಮಾಡುವ ಪೂಜೆಯೇ ಅಲ್ಲ. ವ್ಯಕ್ತಿಯು ತಾನು ಚೆನ್ನಾಗಿ ಬದುಕಿ ಉಳಿದವರನ್ನು ಚೆನ್ನಾಗಿ ಬಾಳಗೊಡುವ ಮನಸ್ಥಿತಿಯನ್ನು ದೊರಕಿಸುವ ಸಾಧನ ಪೂಜೆ. ಮನುಷ್ಯ ಸಹಜವಾದ ದೋಷ ದುರ್ಗುಣಗಳನ್ನು ತೊಲಗಿಸಿ ತನ್ನಂತೆ ಪರರ ಬಗೆವ ಗುಣ, ಪ್ರಶಾಂತ ಮನ, ಸೋದರ ಪ್ರೇಮಗಳನ್ನು ಪೂಜೆ ಒದಗಿಸಬೇಕು. ಇಂಥ ಮಾನಸಿಕ ಸಂಸ್ಕಾರ ಹೊಂದಿದ ವ್ಯಕ್ತಿ ಆಡುವ ಮಾತು, ಮಾಡುವ ಕ್ರಿಯೆಯ ಮೂಲಕವೇ ಆತ ಸಾರ್ವಕಾಲಿಕ ಪೂಜೆ ಮಾಡಿದಂತಾಗುತ್ತದೆ. ವೈಯಕ್ತಿಕ ನೆಲೆಯಲ್ಲಿ ಆರಂಭವಾದ ಪೂಜೆಯು ವಿಸ್ತೃತಗೊಂಡು ಸಮಾಜದ ಪೂಜೆಯಾಗಿ ಮಾರ್ಪಡುತ್ತದೆ. ವ್ಯಕ್ತಿನಿಷ್ಠ ಪೂಜೆಯು ಸಾರ್ವತ್ರೀಕರಣಗೊಳ್ಳುವುದು ಹೇಗೆ? ಇಂಥ ನಿಷ್ಕಾಮ ಪೂಜೆಯು ಸಮಾಜ ದೈವದ ಉಪಾಸನೆಯಾಗಿ ಬಿಡುತ್ತದೆ. ಆತ ಎಲ್ಲ ಕಡೆ ದೇವರ ಅಸ್ತಿತ್ವವನ್ನು ಗುರುತಿಸುವ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ಲಿಂಗದೇವನಲ್ಲಿ ನಿಷ್ಠೆಯುಳ್ಳಾತನು ಸಮಾಜ ಲಿಂಗದ ಸೇವೆಗೆ ಮುಂದಾಗುತ್ತಾನೆ. ಏಕೆಂದರೆ ಆತ ತನ್ನ ಸ್ನೇಹಜೀವಿಗಳೆಲ್ಲರಲ್ಲೂ ದೇವರನ್ನು ಕಾಣುತ್ತಾನೆ. ಅವನು ನಡೆಸಿದ ನಿಷ್ಕಾಮ ಪೂಜೆಯು ಅಂಥ ಮನಸ್ಥಿತಿಯನ್ನು ಒದಗಿಸುತ್ತದೆ. ದೇವನ ಪೂಜೆ ಮಾಡಿ ಜೀವನವನ್ನು ನಿರ್ಲಕ್ಷಿಸುವುದು, ಲಿಂಗ ಪೂಜಿಸಿ ಜಂಗಮರನ್ನು ಅಂದರೆ ಚೈತನ್ಯ ರೂಪಿ ಜನರನ್ನು, ಸಮಾಜವನ್ನು ಮರೆತರೆ ಹೇಗೆ? ಅದು ಪೂಜೆಯಾಗುವುದಿಲ್ಲ. ಪೂಜಿ ಅಂದರೆ 0 ಅಷ್ಟೆ. ಈ ವಿಚಾರವನ್ನು ಮನದಟ್ಟು ಮಾಡಲು ಶರಣರು ಗಂಡಬೇರುಂಡ ಪಕ್ಷಿಯನ್ನು ಉದಾಹರಣೆಗೆ ತೆಗೆದುಕೊಂಡಿದ್ದಾರೆ. 2 ತಲೆಯ ಆ ಪಕ್ಷಿಯು ಒಂದು ಬಾಯಿಗೆ ಹಾಲನ್ನು ಇನ್ನೊಂದು ಬಾಯಿಗೆ ವಿಷವನ್ನು ಕುಡಿಸಿದರೆ ಅದನ್ನು ಉಪಚರಿಸಿದಂತಾದೀತೆ, ಅದು ಸಾಯುತ್ತದೆ. ಅದರಂತೆ ಲಿಂಗವ ಪೂಜಿಸಿ ದೇವರ ನಿರ್ಲಕ್ಷಿಸಿದರಾದೀತೆ ನಿಜವಾದ ಪೂಜೆ. ಆತ್ಮರಕ್ಷಣೆಗೆಂದು ನನ್ನಲ್ಲಿ ಒಂದು ಕಠಾರಿ ಇದೆ. ಎಲೆ ಭಗವಂತನೇ, ಅದು ಆತ್ಮರಕ್ಷಣೆಗೆಂದೇ ನೀನು ಅನುಗ್ರಹಿಸಿದ್ದು. ಆದರೆ ಅದನ್ನು ನಾನು ಬಳಸಲಾರೆ. ಏನು ಕಿತ್ತು ಏನಿರುವೆ, ಜಗವೆಲ್ಲ ನೀನಾಗಿಪ್ಪೆ ಕಾಣ. ಇದು ಜೇಡರ ದಾಸಿಮಯ್ಯ ಶರಣನ ನಿವೇದನೆ. ನಿಚ್ಚಳ ಭಕ್ತನು ಪೂಜೆಯಿಂದ ಯಾವ ಮನಸ್ಥಿತಿ ಹೊಂದುತ್ತಾನೆಂದರೆ ಎಲ್ಲ ಕಡೆ ದೇವರ ಅಸ್ತಿತ್ವವನ್ನು ಗುರುತಿಸುವಂಥವನಾಗುತ್ತಾನೆ. ಅಂಥವನಿಗೆ ಆಡುವ ಮಾತು ಮಂತ್ರವಾಗಿ, ಮಾಡುವ ಕೆಲಸ ಸ್ವಾರ್ಥ ಇಲ್ಲವಾಗಿ ಸಾರ್ವಜನಿಕ ಹಿತ, ಸರ್ವೇ ಜನಃ ಸುಖಿನೋ ಭವಂತ್ಯು ಭಾವ ಲೋಕಹಿತ ವ್ಯಾಪಿಸುತ್ತದೆ. ಆದ್ದರಿಂದ ಪೂಜೆ ವೈಯಕ್ತಿಕ, ಫಲ ಸಾರ್ವತ್ರಿಕ ಎಂಬ ದೊಡ್ಡವರ ಮಾತು ನಿಜವೆನಿಸುತ್ತದೆ. ಮಾಡಿದರೆ ಇಂಥ ಪೂಜೆ ಮಾಡಬೇಕು. ವ್ಯಷ್ಟಿಯು ಸಮಷ್ಟಿಯಲ್ಲಿ ಬೆರೆತು ಲೋಕಹಿತ ಫಲ ದೊರಕುತ್ತದೆ. ಪೂಜೆಯ ನಿಜವಾದ ಫಲ ಇದೆ. ಮಾತು, ಕೃತಿ. ಪ್ರಕೃತಿಗಿಂತ ದೊಡ್ಡ ಗುರುವಿಲ್ಲ. ಅದು ಮೌನವಾಗಿ ಒದಗಿಸುವ ಅನುಭವವು ಹಲವಾರು ಉದ್ಗ್ರಂಥಗಳ ಅಧ್ಯಯನದಿಂದ ಪಡೆಯುವ ಜ್ಞಾನಕ್ಕಿಂತ ಹೆಚ್ಚಿನದ್ದಾಗಿರುತ್ತದೆ. ಹುಡುಕು ದೃಷ್ಟಿ ಮತ್ತು ಮುಕ್ತ ಮನದಿಂದ ಸುತ್ತಮುತ್ತ ಗಮನಿಸುತ್ತಾ ಹೋದರೆ ಪ್ರಕೃತಿಯ ಒಡಲಲ್ಲಿ ಅನೇಕ ರಹಸ್ಯಗಳು ಬಯಲಾಗುತ್ತಾ ಹೋಗುತ್ತವೆ. ಅವನ್ನು ಕಾಣುವ ಕಣ್ಣು, ಅರಿಯುವ ಬುದ್ಧಿ, ವಿಶ್ಲೇಷಿಸುವ ವಿವೇಕ ನಮಗೆ ಬೇಕು. ಮಾತು ಬೇಕು. ಅದು ಇತರ ಪ್ರಾಣಿವರ್ಗಕ್ಕಿಲ್ಲದ ಮಾನವನಿಗೆ ದೈವಾನುಗ್ರಹದಿಂದ ಒದಗಿರುವ ಅಪೂರ್ವ ಶಕ್ತಿ. ಆದರೆ ಮಾತನಾಡಿದಂತೆ ಆತ ನಡೆದುಕೊಳ್ಳುತ್ತಾನೆಯೇ?
ಆಡದೆ ಮಾಡುವುದು ಉತ್ತಮ, ಆಡಿ ಮಾಡುವುದು ಮಧ್ಯಮ, ಆಡಿ ಮಾಡದಿರುವುದು ಅಧಮ ಎಂಬ ಸರ್ವಜ್ಞನ ಮಾತು ನಡೆ ನುಡಿಗಳ ಮೇಳೈಕೆಯ ಅಗತ್ಯವನ್ನು ಎತ್ತಿ ಹಿಡಿದಿದೆ. ಕಳಬೇಡ ಎಂಬುದು ಮಾತಾದರೆ ಕಳದಿರುವುದು ಕೃತಿಯಾಗುತ್ತದೆ. ಮಾತು ಮತ್ತು ಕೃತಿಗಳ ಹೊಂದಾಣಿಕೆಯ ಬಗ್ಗೆ ನಮ್ಮ ಕವಿಗಳು, ದಾರ್ಶನಿಕರು ಒತ್ತಿ ಹೇಳಿದ್ದಾರೆ. ನುಡಿದಂತೆ ನಡೆ, ನಡೆದಂತೆ ನುಡಿ, ಇದೇ ಜನ್ಮ ಕಡೆ ಎಂಬುದು ಶಿವಶರಣರ ಧ್ಯೇಯವಾಕ್ಯ. ಮನುಷ್ಯ ಜೀವನದಲ್ಲಿ ಕಾಣುವ ಅಪರೂಪದ ನಡೆ ನುಡಿಗಳ ಮೇಳೈಕೆಯನ್ನು ಅಥವಾ ಮಾತು ಮತ್ತು ಕೃತಿಗಳ ತಾಳಮೇಳವಿಲ್ಲದ ಸ್ಥಿತಿಯನ್ನು ಕುರಿತು ನಮ್ಮ ಕವಿಗಳು ಕಾವ್ಯಗಳಲ್ಲಿ ಉಲ್ಲೇಖಿಸಿರುವುದುಂಟು. ಅಂಥದ್ದೊಂದು ಜ್ಞಾನಾನುಭವದ ಬಿಂದು ಉತ್ಕಟ ಕಾವ್ಯದಲ್ಲಿದೆ. ಜಗದಿ 3 ವಿಧದ ನರರಿಹರು. 1. ಎಕ್ಕೆಗಿಡದಂತೆ. ಎಕ್ಕೆಗಿಡವು ಹೂ ಬಿಡುತ್ತದೆ ಅಷ್ಟೇ, ಕಾಯಿ ಹಣ್ಣು ಇಲ್ಲ. ಇಳೆ ಅಂದರೆ ಕಿತ್ತಳೆ, ಹೂ ಬಿಡುತ್ತದೆ, ಅದು ಕಾಯಿಯಾಗಿ ಹಣ್ಣಾಗುತ್ತದೆ. ಇಲ್ಲಿ ಮಾತಿದೆ ಮತ್ತು ಕೃತಿಯೂ ಇದೆ. ಇನ್ನೊಂದು ಅತ್ತಿ ಮರ. ಅತ್ತಿ ಮರದಲ್ಲಿ ಹೂ ಕಾಣಿಸದೆ ಒಮ್ಮೆಲೆ ಕಾಯಿ ಹಣ್ಣು ಬಿಡುತ್ತದೆ. ಇಲ್ಲಿ ಮಾತಿಲ್ಲದೆ ಮಾಟ ಕಾಣಿಸುತ್ತದೆ, ಅಂದರೆ ಕೃತಿ ಕಾಣಿಸುತ್ತದೆ. ಹಲಸಿನ ಮರವೂ ಅಷ್ಟೇ, ಒಮ್ಮೆಲೆ ಫಲ ತೋರುತ್ತದೆ. ಇದು ಜಾಣಕವಿಯೊಬ್ಬ ಪ್ರಾಸಂಗಿಕವಾಗಿ ನಡೆ ನುಡಿಗಳ ಮಾತುಗಳ ಸಾಂಗತ್ಯ ಅಥವಾ ಅಸಾಂಗತ್ಯಗಳನ್ನು ಕುರಿತು ಕಾವ್ಯದಲ್ಲಿ ಮೂಡಿರುವ ದೃಷ್ಟಾಂತಪೂರ್ವಕವಾದ ವಿಶ್ಲೇಷಣೆ. ಶ್ರೇಷ್ಠ ಜನರು ಮಾತನಾಡದೆ ಮಾಡಿ ತೋರುತ್ತಾರೆ ಎಂಬುದು ತಾತ್ಪರ್ಯ. ಏಕೆಂದರೆ ನುಡಿಯಬಹುದು 101 ಕೋಟಿ, ಅದರಂತೆ ನಡೆಯುವವರು ಎಷ್ಟು ಮಂದಿ? ನುಡಿಯುವ ಮುನ್ನ ನಡೆದು ತೋರುವ ಧೀಮಂತಿಗೆ ಸೋಪಜ್ಞತೆ, ಪ್ರಯೋಗಶೀಲತೆ ದೊಡ್ಡವರದು. ಅವರು ಸಾಗಿದ ಬೆಳಕಿನ ಮಾರ್ಗದಲ್ಲಿ ನಾವು ಶ್ರದ್ಧೆಯಿಂದ ಸಾಗಬೇಕಾಗಿದೆ. ದೇವರು, ದೇಗುಲ, ಪೂಜೆ. ದೇವರು ಸರ್ವಾಂತರ್ಯಾಮಿ. ಅವನಿಲ್ಲದ ಜಾಗವೇ ಇಲ್ಲ. ಅವನು ಸೃಷ್ಟಿಸಿರುವ ಸಕಲವೂ ನಮಗೆ ಕಾಣಿಸುತ್ತದೆ, ಆದರೆ ಆತ ಮಾತ್ರ ಕಾಣಿಸ. ನಿಜಕ್ಕೂ ಆಶ್ಚರ್ಯ. ಕಲ್ಪನೆಗೆ ನಿಲುಕದ ನಿರಾಕಾರನಾದ ದೇವರನ್ನು ಹೇಗೆ ಪೂಜೆ ಮಾಡುವುದು? ಸಮಸ್ಯೆ ಕಾಡಿರಬೇಕು ಆದಿಯಲ್ಲಿ ಮಾನವನಿಗೆ. ಅಮೂರ್ತವಾದ ದೇವರ ಕಲ್ಪನೆಯನ್ನು ಸಾಕಾರಗೊಳಿಸುವ ಮನಸ್ಸಾಯಿತು ಅವನಿಗೆ. ಪೌರಾಣಿಕ ಕಲ್ಪನೆಗಳು ಗರಿಬಿಚ್ಚಿದ್ದವು. ದೇವರಿಗೆ ಆಕಾರ ಕೊಡಲು ಅವು ಸಾಕಷ್ಟು ಸಾಮಗ್ರಿಯನ್ನು ಒದಗಿಸಿದವು. ಪುರಾಣ ಕವಿಗಳು ಶಬ್ದಗಳಲ್ಲಿ ಕಟ್ಟಿಕೊಟ್ಟ ದೇವರ ಚಿತ್ರವನ್ನು ಮಣ್ಣಲ್ಲಿ ಮೂಡಿಸುವ, ಕಲ್ಲಲ್ಲಿ ಕಂಡರಿಸುವ, ಚಿತ್ರದಲ್ಲಿ ಮೂರ್ತೀಕರಿಸುವ ಪ್ರಯತ್ನಗಳು ನಡೆದವು. ಕೇವಲ ಭಾವಕೋಶದಲ್ಲಿದ್ದ ದೇವರಿಗೆ ರೂಪು ಕೊಟ್ಟು ವಾಸ್ತವಗೊಳಿಸುವ ಪ್ರಯತ್ನ ಮಾಡಿದ್ದು ಒಂದು ಮಹತ್ತರ ಘಟನೆ. ಇದರಿಂದಾಗಿ ಕಲ್ಪನೆಯ ಎಳೆಯವರಿಗೆ, ಭಾವದ ಬಡವರಿಗೆ ಸಾಕ್ಷಾತ್ತಾಗಿ ದೇವನನ್ನು ಇದಿರು ಇಟ್ಟು ನೋಡುವ ಖುಷಿ ಒದಗಿತು. ಭಗವಂತನನ್ನು ಕಣ್ಣಾರೆ ಕಾಣುವ, ಕೈಯಾರೆ ಅರ್ಚಿಸುವ ಭಕ್ತಿ ಸಮರ್ಪಣೆಗೆ ಯುಕ್ತ ಮಾಧ್ಯಮ ದೊರಕಿತೆಂಬ ಹಿಕ್ಕು ಭಕ್ತರ ಪಾಲಿಗೆ ಒದಗಿತು. ದೇವರನ್ನು ಸಾಕಾರಗೊಳಿಸಿದ ಮೇಲೆ ಬಯಲಲ್ಲಿ ಇಡಲಾದೀತೆ, ಅವನಿಗೆ ಒಂದು ಸೂರು ಬೇಡವೇ? ಭಗವಂತನಿಗೆ ಸಣ್ಣ ಪುಟ್ಟ ನೆಲೆಯಾದೀತೆ. ಭವ್ಯವೂ ದಿವ್ಯವೂ ಆದ ಗುಡಿಗಳು ನಿರ್ಮಾಣಗೊಂಡವು. ಗುಡಿಯಲ್ಲಿ ದೇವನಿಗೆ ಕಾಲಕಾಲಕ್ಕೆ ಪೂಜಾದಿಗಳು ನಡೆಯಬೇಕು. ಅದಕ್ಕೆ ಪೂಜಾರಿ, ಪುರೋಹಿತರ ನೇಮಕವಾಯಿತು. ದೇವರಿಗೆ ಒಡವೆ, ವಸ್ತ್ರ, ಅಭಿಷೇಕ, ನೈವೇದ್ಯ ಒದಗಿಸಬೇಕಾಯಿತು. ಜಾತ್ರೆ, ತೇರು, ಉತ್ಸವಾದಿಗಳು ಏರ್ಪಾಡಾದವು. ಇವುಗಳ ಖರ್ಚಿಗಾಗಿ ಆಸ್ತಿ, ಕೊಡುಗೆ, ದೇವಾದಾಯ, ಹರಕೆ, ಅರ್ಪಣೆಗಳು ಆರಂಭವಾದವು. ಭಕ್ತಿಯ ಆಗರವಾಗಿದ್ದ ದೇವಸ್ಥಾನಗಳು ಸಂಪತ್ತಿನ ಆಗರವೂ ಆದವು. ದುರಂತ ಆರಂಭವಾದದ್ದು ಇಲ್ಲಿಂದಲೇ. ಬಹಳ ಕಾಲದವರೆಗೆ ದೇವಸ್ಥಾನಗಳು ಸಂಸ್ಕೃತಿಯ ನೆಲೆಯಾಗಿ ಜನಜೀವನವನ್ನು ಆಳಿದವು. ಅಷ್ಟೇ ಅಲ್ಲ, ಜೀವನದ ಜಂಜಾಟದಲ್ಲಿ ಕಂಗಾಲಾದ ಮನಗಳಿಗೆ ಸುದೆಯುಣಿಸುವ ದಿವ್ಯ ತಾಣವಾಗಿ ಆದರಣೆಗೆ ಒಳಗಾದವು.
ಈ ಕಾರಣದಿಂದಲೇ ದೇಗುಲ ಸಂಸ್ಕೃತಿ ಸ್ವಾಗತಾರ್ಹವೆನಿಸಿತು. ಆದರೆ ಕ್ರಮೇಣ ಪೂಜಾರಿ ಪುರೋಹಿತರ ಸ್ವಾರ್ಥದಿಂದ ಪ್ರತಿಕೂಲ ಪರಿಣಾಮದತ್ತ ಸಾಗಿತ್ತು. ದೇವಸ್ಥಾನಗಳಲ್ಲಿ ಮಧ್ಯವರ್ತಿಯ ಮೂಲಕವೇ ಪೂಜೆ ಮಾಡಿಸಬೇಕಾಗಿತ್ತು. ಕೆಳವರ್ಗದವರಿಗೆ ಅವಕಾಶವಿಲ್ಲದೆ ಭಿನ್ನಹಕ್ಕೆ ಕೂಡ ಬಾಯಿಲ್ಲವಾಗಿತ್ತು. ಪುರೋಹಿತಶಾಹಿ ಮಡಿಮೈಲಿಗೆ ನೆಪದಲ್ಲಿ ಭಕ್ತರಲ್ಲೇ ಉಚ್ಚ ನೀಚ ವರ್ಗೀಕರಣ ಮಾಡಿತು. ಶೂದ್ರರಿಗೆ ದೇವಾಲಯಕ್ಕೆ ಪ್ರವೇಶವಿಲ್ಲವಾಯಿತು. ಪಾಪದ ಭಯವನ್ನು ಬಿತ್ತಿ ಪುಣ್ಯದಾಸೆಯನ್ನು ತೋರಿ ಅಮಾಯಕ ಭಕ್ತರನ್ನು ದೋಚಿದರು. ದೇವಾಲಯಗಳು ಶೋಷಣೆಯ ಕೇಂದ್ರವಾದವು. ಬಡವರು ದಲಿತರು ಈ ಕಿರುಕುಳದಿಂದ ಪಾರಾಗಲು ಬೇರೆ ಮಾರ್ಗ ಕಂಡುಕೊಂಡರು. ತಮ್ಮ ಭಕ್ತಿ ಭಾವನೆ ವ್ಯಕ್ತಗೊಳಿಸಲು ಮಾರಿ ಮಸಣಿಗಳ ಉಪಾಸಕರಾದರು. ವಾಮಾಚಾರ ಹಿಂಸಾಚಾರಗಳ ಮೂಲಕ ಅವಿಚಾರದ ನೆಲೆಯನ್ನು ಮುಟ್ಟಿದ್ದರು. ಸದುದ್ದೇಶದಿಂದ ಆರಂಭಗೊಂಡ ದೇವಾಲಯದ ದೇವಾರ್ಚನೆಗಳು ಯಾಂತ್ರಿಕವಾದ ಆಚರಣೆಗಳಿಂದ ಅಮಾನವೀಯ ನಡವಳಿಕೆಗಳಿಂದ ತನ್ನ ಮಹತ್ವವನ್ನು ನೀಗಿಕೊಳ್ಳುವ ಹಂತ ಮುಟ್ಟಿದ್ದವು. ಯಾವುದು ಧರ್ಮದ ಆಗರವಾಗಿ ಮಾನವನ ಉತ್ಥಾನಕ್ಕೆ ಕಾರಣವಾಗಬಹುದಿತ್ತೋ, ಇಹ ಪರಗಳ ನಡುವೆ ಸಂಪರ್ಕ ಸಾಧಿಸುವ ದಿವ್ಯ ನಿಚ್ಚಣಿಗೆಯಾಗಬಹುದಿತ್ತೋ, ಆ ದೇವಸ್ಥಾನಗಳು ಮಾನವರ ನಡುವೆ ಅಸಮಾನತೆಯನ್ನು ಉಂಟುಮಾಡುವ ಶೋಷಣೆಯ ನೆಲೆಯಾದವು, ವ್ಯಾಪಾರ ಕೇಂದ್ರಗಳಾದವು. ಮೂಲದ ಆಶಯಗಳೆಲ್ಲ ಗಾಳಿಪಾಲಾದವು. ಯಾವುದೇ ಉದಾತ್ತ ವಿಚಾರ ಸರಿಯಾದ ರೀತಿಯಲ್ಲಿ ಆಚರಣೆಗಿಳಿಯದಿದ್ದರೆ ಹೇಗೆ ಅರ್ಥಹೀನ ಹಾಗೂ ಅವೈಜ್ಞಾನಿಕವಾಗಬಹುದು ಎಂಬುದಕ್ಕೆ ದೇಗುಲ ಸಂಸ್ಕೃತಿ ಉದಾಹರಣೆಯಾಗಿ ನಿಂತಿದೆ. ವರಪ್ರಸಾದವೆನಿಸಿದ ದೇವಸ್ಥಾನದ ವ್ಯವಸ್ಥೆ ಮಾನವತೆಗೆ ಕಳಂಕವೆನ್ನಿಸುವ ಸ್ಥಿತಿಗೆ ಇಳಿದಾಗ ಜನರು, ಅದರಲ್ಲೂ ಕೆಳವರ್ಗದವರು, ಅದನ್ನು ದ್ವೇಷಿಸುವಂತಾಯಿತು. ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯಬೇಕಾದ ವ್ಯವಸ್ಥೆ ಮನುಕುಲಕ್ಕೆ ಶಾಪವಾಗುವಂತಾದಾಗ ಶರಣರು ಪ್ರತಿಭಟಿಸುವುದು ಅನಿವಾರ್ಯವಾಯಿತು. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನಿರ್ಮಲ ಬದುಕಿನಿಂದ ಸದಾಚಾರಗಳಿಂದ ನಮ್ಮ ದೇಹವನ್ನೇ ದೇವಾಲಯವಾಗಿಸಿಕೊಂಡು ಹೃದಯ ಗದ್ದುಗೆಯಲ್ಲಿ ಭಗವಂತನನ್ನು ಪ್ರತಿಷ್ಠಾಪಿಸಿಕೊಂಡ ಮನುಷ್ಯ ನೆಡೆ ದೇಗುಲವಾಗುತ್ತಾನೆ. ಒಬ್ಬೊಬ್ಬ ಭಕ್ತನು ಹೀಗೆ ಜಂಗಮ ದೇವಾಲಯವಾದರೆ ಸ್ಥಾವರ ಗುಡಿಗಳು ಏಕೆ ಬೇಕು? ಹೀಗೆ ಹೇಳುವ ಮೂಲಕ ಶರಣರು ದೇವಸ್ಥಾನಕ್ಕೆ ಪ್ರವೇಶವಿಲ್ಲದೆ ನಿಂತ ಧೀರ ದಲಿತರನ್ನು ಸಾಂತ್ವನಗೊಳಿಸಿ, ನಿನ್ನ ದೇಹವೇ ದೇಗುಲ, ಒಳಗಿದ್ದಾನೆ ದೇವರು, ಯಾರ ಹಂಗೂ ಇಲ್ಲದೆ ಒಲಿದಂತೆ ನೀನು ಅವನನ್ನು ಪೂಜಿಸು, ಅವನೊಡನೆ ಮಾತನಾಡು, ಕೂಡು ಎಂದು ಸುಲಭ ಮಾರ್ಗವನ್ನು ತೋರಿದರು. ದೇವಸ್ಥಾನಗಳಲ್ಲಿನ ಸಾಕಾರ ಪೂಜೆಯು ತಂದ ಇನ್ನೊಂದು ಕೇಡೆಂದರೆ ಇಷ್ಟಾರ್ಥಗಳ ಪೂರೈಕೆಗಾಗಿ ಅರ್ಚನೆ ಮಾಡುವುದು. ದೇವರಿಗೆ ಪೂಜೆ, ನೈವೇದ್ಯಗಳ, ಒಡವೆ ವಸ್ತ್ರಗಳ, ಮೆರವಣಿಗೆ, ರಥೋತ್ಸವಗಳ ಆಸೆ ಒಡ್ಡಿ ತನ್ನ ಬಯಕೆಗಳನ್ನು ತೀರಿಸೆಂದು ಬೇಡುವುದು. ಬೇಡಿಕೆಗಳಿಗೆ ಮಿತಿಯುಂಟೆ? ಪೂಜೆ ಎಂಬುದು ಬೇಡುವುದಕ್ಕಲ್ಲ, ಕೊಡುವುದಕ್ಕೆ ಎಂದು ಶರಣರು ಎಚ್ಚರಿಸಿದ್ದರು. ದೇವರಲ್ಲಿ ಸಮರ್ಪಣಾ ಭಾವದಿಂದ ನಡೆದುಕೊಂಡವನಿಗೆ ಇಂದಿಗೆಂದು ನಾಳೆಗೆಂದು ಚಿಂತಿಸುವ ದುಂದುಗುವೆ ಇಲ್ಲವೆಂದು ಅವರು ಹೇಳಿದರು. ಎಲ್ಲೆಲ್ಲೂ ದೇವನನ್ನು ಕಾಣುವ ಕಣ್ಣು, ಅರಿಯುವ ಬುದ್ಧಿ ಭಕ್ತನದ್ದಾಗಬೇಕು. ದೇವಸ್ಥಾನದಲ್ಲಿದ್ದಾಗ ಮಾತ್ರ ಭಕ್ತಿ ಭಾವ ತುಂಬಿ ಹೊರಬಂದ ತಕ್ಷಣ ಮತ್ತೆ ಹಳೆಯ ಚಾಳಿಗಿಳಿದರೆ ಹೋಗಲಿ. ದೇವಸ್ಥಾನದ ಒಳಗೆ ಇದ್ದಾಗಲಾದರೂ ಏಕಮನಸ್ಸಿನಿಂದ ದೇವರ ಧ್ಯಾನ ಮಾಡುವರೇನು? ದೇಹ ಒಳಗಿದ್ದರೂ, ಕೈ ಮುಗಿದು ನಿಂತಿದ್ದರೂ, ಮನಸ್ಸು ಹೊರಗೆ ಬಿಟ್ಟು ಬಂದಿರುವ ಚಪ್ಪಲಿ ಬಗ್ಗೆ ಚಿಂತಿಸುತ್ತಿದ್ದರೆ? ಬಸವಣ್ಣ ಇಂಥ ಮನೋದೌರ್ಬಲ್ಯವನ್ನು ಕೆರಹದ ಚಿಂತೆ ಎಂದು ಕರೆದು ಎಚ್ಚರಿಸಿದ್ದಾರೆ. ದೇವಸ್ಥಾನಕ್ಕೆ ಬರುವ ಜನ ಭಿನ್ನ ಅಭಿರುಚಿಯವರಿರುತ್ತಾರೆ. ಕವಿ ಪರಮೇಶ್ವರ ಭಟ್ಟರು ಇದನ್ನು ಗಮನಿಸಿಯೇ ಹೀಗೆಂದದ್ದು: ಕಣ್ಣಿಗೆ ಹಬ್ಬವೆಂದು ಹೋಗುವ ಜನರಿದ್ದಾರೆ,
ಕಿವಿಗೆ ಹಬ್ಬವೆಂದು ಹೋಗುವ ಜನರಿದ್ದಾರೆ, ಜಿಹ್ವೆಗೆ ಹಬ್ಬವೆಂದು ಹೋಗುವ ಜನರಿದ್ದಾರೆ. ಗುಡಿಗೆ ಹೋಗುವ ಜನ ವಿವಿಧೋದ್ದೇಶಯುತರು. ಪರಮ ಪ್ರಾಮಾಣಿಕ ಭಕ್ತರು ಗುಡಿಗೆ ಹೋದವರು, ಗುಡಿಗೆ ಪಾವಿತ್ರ್ಯವನ್ನೇ ತಂದವರು. ಅಂಥವರು ತಾವೇ ಒಬ್ಬೊಬ್ಬರು ಒಂದೊಂದು ಗುಡಿ ಸದಾಶಿವ ಗುರುವೇ. ದೇವರಿಗೆ ಮಾಡಿದ ಅಲಂಕಾರ ಕಣ್ಣಿಗೆ, ಅಲ್ಲಿ ನಡೆಯುವ ದೇವ ಸಂಕೀರ್ತನೆ ಸಂಗೀತವು ಕಿವಿಗೆ ಅಪ್ಯಾಯಮಾನ, ಕೊಡುವ ಪ್ರಸಾದ ನಾಲಿಗೆಗೆ ರುಚಿ. ಅವನ್ನು ನೆಚ್ಚಿಕೊಂಡು ಹೋಗುವವರೇ ಜಾಸ್ತಿ. ಆದರೆ ಗುಡಿಗೆ ಹೋದವರು ಅಲ್ಲಿನ ಪವಿತ್ರ ವಾತಾವರಣದಿಂದ, ಭಗವಂತನ ಸಾಕಾರ ರೂಪಿನಿಂದ ಪ್ರಭಾವಿತರಾಗಿ ಮನದ ತುಂಬೆಲ್ಲ ಶಿವಬೆಳಕನ್ನ ತುಂಬಿಕೊಂಡು ತಾವು ಒಂದೊಂದು ಗುಡಿಗಳಾಗಿ ಮಾರ್ಪಾಡಾಗಬೇಕು. ಆಗ ದೇವಸ್ಥಾನ ಕಟ್ಟಿಸಿ ದೇವರನ್ನು ಪ್ರತಿಷ್ಠಾಪಿಸಿದ್ದಕ್ಕೆ ಸಾರ್ಥಕ. ದೇಗುಲಕ್ಕೆ ಹೋದವರು ತಾವು ನಡೆ ದೇಗುಲಗಳಾಗಬೇಕು. ಇದು ದೇಗುಲ ಸಂಸ್ಕೃತಿಯ ಆಶಯ. ಕೀರ್ತಿಯಾಸೆ. ಕೆಲವರು ಕೀರ್ತಿ ಕಾಮಿಗಳು, ಕೀರ್ತಿಯ ಬೆನ್ನು ಬೀಳುತ್ತಾರೆ. ಅದು ಮಾಯಾಜಿಂಕೆ ತೋರಿ ಹಾರುತ್ತದೆ. ಅದು ಸಿಕ್ಕದೇ ಹೋದಾಗ ಅವರು ಕಂಗಾಲಾಗುತ್ತಾರೆ. ಕಂಡವರನ್ನೆಲ್ಲ ಕಾಲಿಡಿದು ಹಲುಬಿ ಸನ್ಮಾನ ಅಭಿನಂದನೆ ಬೇಕು ಎನ್ನುತ್ತಾರೆ. ತನ್ನ ಕೈಯಿಂದ ಹಣ ಖರ್ಚಾದರೂ ಅಡ್ಡಿಯಿಲ್ಲ, ಪ್ರಯತ್ನಪೂರ್ವಕ ಸನ್ಮಾನ ಗಿಟ್ಟಿಸುತ್ತಾರೆ. ಅದೊಂದು ವಿಚಿತ್ರ ಥರದ ತೃಷೆ. ಮತ್ತೆ ಕೆಲವರಿರುತ್ತಾರೆ, ಕೀರ್ತಿಗೆ ಬೆನ್ನು ತಿರುಗಿಸುತ್ತಾರೆ. ಅದು ಬೇಡವೆಂದು ನಿರಾಕರಿಸಿರುತ್ತಾರೆ, ದೂರ ಸರಿಯುತ್ತಾರೆ. ಆದರೆ ಕೀರ್ತಿಯೇ ಅವರ ಬೆನ್ನು ಹತ್ತುತ್ತದೆ. ಏಕೆಂದರೆ ಅದಕ್ಕೆ ಬೆಲೆ ಬರುವುದು ಅಂಥವರನ್ನು ಸೇರಿದಾಗ ಮಾತ್ರ. ಕುವೆಂಪು ಎರಡನೆಯ ಗುಂಪಿಗೆ ಸೇರಿದ ವಿರಳರು. ಅವರಿಗೆ ಕೀರ್ತಿ ಬೇಕಿರಲಿಲ್ಲ. ಕೋಗಿಲೆಗೆ ಮಧುರ ಸ್ವರವು ನೈಸರ್ಗಿಕ ಕೊಡುಗೆ. ಅದರ ಇಂಚರಕ್ಕೆ ಮೆಚ್ಚುಗೆಯಾಗಿ ಅದರ ಕೊರಳಿಗೆ ಭಾರವಾದ ಚಿನ್ನದ ಸರ ಹಾಕಿದರೆ ಭಾರಕ್ಕೆ ಅದರ ದನಿ ಸೊರಗಿ ಅದು ಮಂಜುಳ ಗಾನಕ್ಕೆ ಕುತ್ತು ಬರುವುದಿಲ್ಲವೇ? ಅದಕ್ಕೆ ಕುವೆಂಪು ಹೀಗೆಂದಿದ್ದು, ಕೋಗಿಲೆಯ ಕಂಠಕ್ಕೆ ಸ್ವರ್ಣ ಪದಕವ ತೊಡಿಸಿ ನೇಣು ಬಿಗಿಯುವುದೇಕೆ ಬಹುಮಾನವೆಂದು? ಹಾರದ ಭಾರಕ್ಕೆ ಗೋಣು ಕುಸಿದು ಕುಗ್ಗಲು ಗಾನ ಕೊರಗಿ ಕರ್ಕಶವಾಗಿ ನರಳುವುದು ನೊಂದು. ಬಿರುದು ಬಾವಲಿ ಹಚ್ಚೆ ಶಿವ ಕೊಟ್ಟ ಸವಿಗೊರಲಿಗಿಂತ ಕೇಳಿ ಸವಿದೆಯ ಸಾಕು ಅದೇ ಪರಮ ಬಹುಮಾನ. ಕೀರ್ತಿಯನ್ನು ಶನಿಯೆಂದು ಕರೆದು ದೂರ ಸರಿ. ಹೀಗೆಂದು ಹೇಳಿ ಕುವೆಂಪು ಕೀರ್ತಿ ಕಾಮನೆಯಿಂದ ಅತೀತವಾಗಿ ನಿಂತರು. ಏಕೆಂದರೆ ಕೀರ್ತಿ ಜನರ ಹೊಗಳಿಕೆಯಲ್ಲಿ, ಪ್ರಶಸ್ತಿಗಳ ಸುರಿಮಳೆಯಲ್ಲಿ, ಅಭಿನಂದನೆಗಳ ಪೂರದಲ್ಲಿ ಇದೆಯೆಂದು ಅವರು ಭಾವಿಸಲಿಲ್ಲ. ಕವಿಗೆ ಆತ್ಮಸಂತೋಷವನ್ನು ತರುವುದು ಬೇರೆಯೇ. ಅದಾವುದು ಸಹೃದಯಿಯ ಹೃದಯ ಸ್ಪಂದನ. ಕುವೆಂಪು ಅವರೇ ತಮ್ಮ ಕವನವೊಂದರಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಸತ್ತು ಸ್ವರ್ಗದಲ್ಲಿದ್ದ ಒಬ್ಬ ಕವಿಗೆ ತನ್ನ ಕಾವ್ಯದ ಹಬ್ಬುಗೆ ನಾಡಿನಲ್ಲಿ ಹೇಗಿದೆ ನೋಡಬೇಕೆನಿಸಿ ಒಂದು ಸೂಕ್ಷ್ಮ ದೇಹವನ್ನು ಧರಿಸಿ ನಾಡಿನಲ್ಲೆಲ್ಲ ಅಡ್ಡಾಡತೊಡಗಿದನಂತೆ. ಅಲ್ಲಿ ಅವನು ಕಂಡದುದೇನು? ತನ್ನ ಹೆಮ್ಮೆಯ ನಾಡಿನ ರಾಜಧಾನಿಯ ರಾಜ ಬೀದಿಯ ಒಂದು ಚೌಕದಲ್ಲಿ ಕವಿಯ ಸ್ಮೃತಿ ಮಂದಿರವೊಂದು ರೂಪುಗೊಂಡಿದೆ. ಅದು ಹಾಲುಗಲ್ಲಿನ ಭವ್ಯ ಮಂಟಪ, ಕಣ್ಣು ಕೋರೈಸುವ ಬಂಗಾರದ ಕಳಸದಿಂದ ಅಲಂಕೃತವಾಗಿತ್ತು. ಇನ್ನೂ ಮುಂದೆ ಸಾಗಿದರೆ ಅಲ್ಲೊಂದು ಆಳೆತ್ತರದ ಕವಿಯ ಅಮೃತಶಿಲೆಯ ಪ್ರತಿಮೆಯನ್ನು ನಿಲ್ಲಿಸಲಾಗಿತ್ತು. ಬಂಗಾರದ ತಗಡಿನಲ್ಲಿ ಕವಿಯ ದಿವ್ಯನಾಮವನ್ನು ಕೆತ್ತಲಾಗಿತ್ತು. ಸುಮಂಗಲೆಯರು ಅದಕ್ಕೆ ಆರತಿ ಎತ್ತುತ್ತಿದ್ದರು. ಕವಿಗೆ ಇದನ್ನು ಕಂಡು ಮುಜುಗರವಾಯಿತು. ಇನ್ನೂ ಸ್ವಲ್ಪ ದೂರ ಸಾಗಿದ. ಅಲ್ಲೊಂದು ಕಡೆ ಕವಿಯ ಬೃಹತ್ತಾದ ತೈಲವರ್ಣ ಚಿತ್ರಕ್ಕೆ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ನಡೆದಿತ್ತು. ಸಂಗೀತ ಕಲಾವಿದರು ಕವಿ ರಚಿಸಿದ ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ಕೇಳಿದ ಜನ ತಲೆದೂಗುತ್ತಿದ್ದರು. ನಗರದ ಪುರಭವನದಲ್ಲಿ ಒಂದು ಬಾರಿ ಸಭೆ ನಡೆದಿತ್ತು. ಅಲ್ಲಿ ಕವಿಯ ಸ್ಮರಣೋತ್ಸವ ಸಮಾರಂಭ ಏರ್ಪಾಡಾಗಿತ್ತು. ವಿಮರ್ಶಕನೊಬ್ಬ ಕವಿಯ ಕೃತಿಯೊಂದನ್ನು ಕುರಿತು ವ್ಯಾಖ್ಯಾನಿಸುತ್ತಿದ್ದನು. ಕೇಳಿದ ಜನ ಕಿವಿ ಗಡಚಿಕ್ಕುವಂತೆ ಚಪ್ಪಾಳೆ ತಟ್ಟುತ್ತಿದ್ದರು.
ಪತ್ರಿಕೆಗಳಂತೂ ಕವಿಯ ಅಗಲಿಕೆಯನ್ನು ಮನಸಾರೆ ಕೊಂಡಾಡಿ ಅಗ್ರಲೇಖನಗಳನ್ನೇ ಬರೆದಿರುವುದು ಕವಿಯ ಗಮನಕ್ಕೆ ಬಂತು. ಇವೆಲ್ಲವನ್ನೂ ನೋಡುತ್ತಾ ಸಾಗಿದ ಕವಿ ನಿಟ್ಟುಸಿರು ಬಿಟ್ಟ. ಆತನಿಗೆ ನಿರಾಶೆಯಾಯಿತು. ಕಂಬನಿ ದುಂಬಿದ ಕವಿ ತನ್ನೊಡನೆ ತನ್ನ ಕಾವ್ಯದ ಹಬ್ಬುಗೆ ಮುಗಿಯಿತು ಎಂದು ನೊಂದುಕೊಂಡನು. ಹಾಗಿದ್ದಲ್ಲಿ ಕವಿಯ ಆಸೆ ಏನು? ಆತನ ಕೀರ್ತಿಯು ಭವ್ಯವಾದ ನೆನಪಿನ ಮಂದಿರ, ಹಾಲುಗಲ್ಲ ಪ್ರತಿಮೆ, ದಿವ್ಯವಾದ ತೈಲವರ್ಣ ಚಿತ್ರಗಳಲ್ಲಿಲ್ಲವೇ? ಜನ ದಟ್ಟಣೆಯ ಸಭೆ, ಸ್ಮರಣೋತ್ಸವಗಳು ಕವಿಯ ಕೀರ್ತಿಯ ದೂತಕವಲ್ಲವೇ? ಹಾಗಿದ್ದಲ್ಲಿ ಕವಿಯ ನಿರೀಕ್ಷೆ ಏನು? ನೋಡೋಣ. ಖಿನ್ನವಾದ ಕವಿ ನಗರ ಪ್ರದೇಶವನ್ನು ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಸಾಗಿ ಅಲ್ಲೂ ಸಹ ತನ್ನ ಮನಸ್ಸಿಗೆ ಮುದ ನೀಡುವ ಪ್ರಸಂಗಗಳೇನನ್ನೂ ಕಾಣದೆ ನಿರಾಸೆಯಿಂದ ಸ್ವರ್ಗದತ್ತ ಸಾಗಲು ಹೊರಟು ನಿಂತನಂತೆ. ದಾರಿಯ ಪಕ್ಕದ ಕಾಡಿನ ನಡುವೆ ಒಂದು ಸಣ್ಣ ಹಳ್ಳಿ. ಅಲ್ಲಿನ ಒಂದು ಗುಡಿಸಲಿನಿಂದ ತನ್ನ ಕಾವ್ಯವನ್ನು ಒಬ್ಬಾತ ಓದುತ್ತಿರುವ ಧ್ವನಿ ಕೇಳಿಸಿತು. ಕುತೂಹಲವಾಯಿತು ಕವಿಗೆ. ಅಲ್ಲಿ ಹೋಗಿ ನೋಡಿದರೆ ಒಬ್ಬ ಹಳ್ಳಿ ಹೈದನು ಕವಿಯ ಕಾವ್ಯದ ಒಂದು ಭಾಗವನ್ನು ಓದುತ್ತಾ ಕುಳಿತಿದ್ದ. ಕಾವ್ಯದ ಸನ್ನಿವೇಶದಲ್ಲಿ ಆತ ಸಂಪೂರ್ಣವಾಗಿ ತನ್ಮಯನಾಗಿದ್ದಾನೆ. ಆನಂದರಸ ಅವನು ಮನವನ್ನೆಲ್ಲ ತುಂಬಿ ಕಣ್ಣಂಚಿನಲ್ಲಿ ತುಳುಕುತ್ತಿದೆ. ಭಾವಾರಸ ಆನಂದವೇಶನದಲ್ಲಿ ಆತ ತಲ್ಲೀನನಾಗಿದ್ದಾನೆ. ಅದನ್ನು ಕಂಡ ಕವಿ ಕೈಮುಗಿದ. ಆ ಸಹೃದಯಿಯ ಕಣ್ಣಿನಿಂದ ಇಣುಕುತ್ತಿರುವ ಹನಿಯಲ್ಲಿ ಅವನು ತನ್ನ ಚಿರಂತನ ಸ್ಮೃತಿ ಮಂದಿರವನ್ನು ಕಂಡು ಹಿಗ್ಗಿದ. ಏಕೆಂದರೆ ಅಲ್ಲಿ ಯಾರೂ ಇರಲಿಲ್ಲ. ಓದುವಾತ ತನ್ನ ಕಲಿಕೆಯ ಪ್ರದರ್ಶನಕ್ಕಾಗಿ ಕವನವನ್ನು ಓದುತ್ತಿರಲಿಲ್ಲ. ಜನರ ಮೆಚ್ಚುಗೆಯ ಕರತಾಡನ ಅವನಿಗೆ ಬೇಕಿರಲಿಲ್ಲ. ಅವನಿಗೆ ಯಾವ ನಿರೀಕ್ಷೆಯೂ ಇಲ್ಲ. ಕೇವಲ ಸ್ವ ಆತ್ಮಾನಂದಕ್ಕಾಗಿ ಆತ ಓದುತ್ತಿದ್ದನು. ಕವಿಯ ಪ್ರತಿಭೆಗೆ ಭಾವಾಧಾರತೆಯನ್ನು ಎತ್ತಿ ತನ್ಮಯನಾದ ಪೂಜೆಯೊಳಗಿದ್ದ ಆ ಸಹೃದಯಿ ಕಾವ್ಯಾನಂದರಸದಲ್ಲಿ ಮಿಂದು ಶುಚಿಯಾಗಿ ನಗೆ ಮುಗುಳು ಮಾಲೆಯ ಧರಿಸಿ ಸಿಂಗಾರಗೊಂಡ ಕವಿ ಧನ್ಯ ನಾನು ಎಂದು ಆತ್ಮಸಂತೋಷದಿಂದ ಸ್ವರ್ಗದತ್ತ ಸಾಗಿದನಂತೆ. ತನ್ನ ಕಾವ್ಯವನ್ನು ಆ ಜನ ಆತ್ಮಸಂತೋಷಕ್ಕೆಂದು ಓದಿ ಕೃತಾರ್ಥರಾದರೆ ಅದು ಕವಿಗೆ ಎಲ್ಲಕ್ಕಿಂತ ಹೆಚ್ಚಿನ ಸಂತೋಷವನ್ನು ತರುತ್ತದೆ ಎಂಬುದು ಇಲ್ಲಿ ಧ್ವನಿತವಾಗುತ್ತದೆ. ಭೌತಿಕ ವೈಭವಗಳನ್ನು ಕಂಡ ಕವಿಗೆ ನಿರಾಶೆಯಾಗಿತ್ತು. ಸ್ವ ಆತ್ಮಾನಂದಕರ ಕಾವ್ಯಾರಾಧನೆ ಕವಿಗೆ ಸಮಾಧಾನ ತಂದಿತ್ತು. ಇದನ್ನು ವ್ಯಕ್ತಪಡಿಸುವುದರ ಮೂಲಕ ಕವಿಯು ಕವಿಯ ಕೀರ್ತಿ ಯಾವುದು ಎಂಬುದನ್ನು ಸ್ಫುಟಗೊಳಿಸಿದ್ದಾನೆ.